ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 1 ಸಂಕಲ್ಪ ಗೀತೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಕಂದಿದ ಮಸುಕಾದ, ಕಲುಷಿತ ಮಲಿನ, ಪಥ ದಾರಿ, ಬರಡು ಪೊಳ್ಳು ಹಾಳು ಬಿದ್ದಿರುವ, ವಸಂತ ಸಮೃದ್ಧಿ, ಹಡಗು ನಾವೆ, ಹಣತೆ ದೀಪ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಉತ್ತರ: ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಎರಡನೆಯ ಪ್ರಶ್ನೆ: ನದಿ ಜಲಗಳು ಏನಾಗಿವೆ? ಉತ್ತರ: ನದಿ ಜಲಗಳು ಕಲುಷಿತವಾಗಿವೆ. ಮೂರನೆಯ ಪ್ರಶ್ನೆ: ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಉತ್ತರ: ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ನಾಲ್ಕನೆಯ ಪ್ರಶ್ನೆ: ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಉತ್ತರ: ಕಾಡು ಮೇಡುಗಳು ಬರಿದಾಗಿವೆ. ಐದನೆಯ ಪ್ರಶ್ನೆ: ಯಾವ ಎಚ್ಚರದಳು ಬದುಕಬೇಕಿದೆ? ಉತ್ತರ: ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಉತ್ತರ: ಜಗತ್ತಿನಲ್ಲಿ ಆಗಾಗ ಸಂಭವಿಸುತ್ತಿರುವ ಅಹಿತಕರ ಘಟನೆಗಳಿಂದ ಸುತ್ತಲೂ ಭಯ, ಅಶಾಂತಿ, ಅಸಹನೆಯ ಕಗ್ಗತ್ತಲು ಆವರಿಸಿದೆ. ಆದ್ದರಿಂದ ಪ್ರೀತಿಯ ಹಣತೆಯ ಹಚ್ಚಿ ಅದರ ಬೆಳಕಿನಲ್ಲಿ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಿದೆ. ಎರಡನೆಯ ಪ್ರಶ್ನೆ: ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಉತ್ತರ: ಋತುಗಳ ರಾಜನಾದ ವಸಂತನು ಬರಡಾಗಿರುವ ಕಾಡುಗಳು ಹಚ್ಚ ಹಸುರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ. ವಸಂತನ ಆಗಮನದಿಂದ ಬರಡಾಗಿರುವ ಕಾಡಿನಲ್ಲಿ ಮರ ಗಿಡಗಳು ಚಿಗುರಿ ಪ್ರಕೃತಿಗೆ ನವಚೈತನ್ಯ ಮೂಡಬೇಕಿದೆ. ಮೂರನೆಯ ಪ್ರಶ್ನೆ: ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಉತ್ತರ: ಸಮಾಜದಲ್ಲಿ ಕ್ರೂರಿಗಳ ಕ್ರೌರ್ಯಕ್ಕೆ ಬಲಿಯಾಗಿ ಮಾನಸಿಕವಾಗಿ ಕುಸಿದು ಹೋದವರನ್ನು, ಬಲ್ಲಿದರ ತುಳಿತದಿಂದ ಕೆಳಗೆ ಬಿದ್ದವರನ್ನು, ಕಡು ಬಡವರನ್ನು ಮೇಲೆಬ್ಬಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಬೇಕು. ಮನುಜರ ನಡುವಣ ಇರುವ ಜಾತಿ ಮತ, ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಅಡ್ಡಗೋಡೆಗಳನ್ನು ಕೆಡವಿ ಅವರನ್ನು ಪರಸ್ಪರ ಒಂದುಗೂಡಿಸುವ ಸೇತುವೆಯಾಗಬೇಕಿದೆ. ನಾಲ್ಕನೇ ಪ್ರಶ್ನೆ: ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಉತ್ತರ: ಭಯ ಸಂಶಯಗಳಲ್ಲಿ ಕಂದಿದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತಬೇಕಾದರೆ ಪ್ರತಿಯೊಂದು ತತ್ವವೂ, ಅಭಿಪ್ರಾಯ, ಆಲೋಚನೆಯು ಪಥಗಳು ಎಂಬ ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ನಾವು ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ? ಉತ್ತರ: ಜಗತ್ತಿನಲ್ಲಿ ಆಗಾಗ ಸಂಭವಿಸುತ್ತಿರುವ ಅಹಿತಕರ ಘಟನೆಗಳಿಂದ ಸುತ್ತಲೂ ಭಯ, ಅಶಾಂತಿಯ ಕಗ್ಗತ್ತಲು ಆವರಿಸಿದೆ. ಆ ಕಗ್ಗತ್ತಲೆಯನ್ನು ಸೀಳಲು ನಾವು ಪ್ರೀತಿಯ ಹಣತೆ ಹಚ್ಚಿ ಅದರ ಬೆಳಕಿನಲ್ಲಿ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಿದೆ. ಸಕಲ ಜೀವರಾಶಿಗಳಿಗೆಲ್ಲ ನವಚೈತನ್ಯ ತುಂಬುವ
ಮುಂಗಾರಿನ ಮಳೆಯಂತೆ ನಾವು ಕಲುಷಿತಗೊಂಡಿರುವ ನದಿ ಜಲಗಳನ್ನು ಸ್ವಚ್ಛಗೊಳಿಸಬೇಕಿದೆ. ಮನುಷ್ಯನ ಸ್ವಾರ್ಥದ ಕೊಡಲಿಪೆಟ್ಟಿಗೆ ಕಾಡು ಮೇಡುಗಳೆಲ್ಲ ಬರಡಾಗಿವೆ. ಈ ಕಾಡನ್ನು ಹಸಿರಾಗಿಸಲು ನಾವು ವಸಂತವಾಗುತ್ತಾ ಅದನ್ನು ಮುಟ್ಟಬೇಕಿದೆ. ಕೆಳಗೆ ಬಿದ್ದವರನ್ನು ಮೇಲೆಬ್ಬಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಬೇಕು. ನಾವು ಮನುಜರ ನಡುವಣ ಇರುವ ಅಡ್ಡ ಗೋಡೆಗಳನ್ನು ಕೆಡವಿ ಅವರನ್ನು ಪರಸ್ಪರ ಒಂದುಗೂಡಿಸುವ ಸೇತುವೆಯಾಗಬೇಕು. ಭಯ ಸಂಶಯದಲ್ಲಿ ಕಂದಿದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತಬೇಕಾದಲ್ಲಿ ಪ್ರತಿಯೊಂದು ತತ್ವವು ಅಭಿಪ್ರಾಯ, ಆಲೋಚನೆಗಳು, ಪಥಗಳು ಎಂಬ ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕು. ಎರಡನೇ ಪ್ರಶ್ನೆ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಉತ್ತರ: ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು. ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳನ್ನಾದರೂ ಧೈರ್ಯದಿಂದ ಎದುರಿಸಬಹುದು. ನಾವು ಮುಂಗಾರಿನ ಮಳೆಯಂತೆ ಪರಸ್ಪರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು. ವನ ಸಂರಕ್ಷಣೆಯನ್ನು ಕೈಗೊಳ್ಳುವುದರಿಂದ ಕಾಡುಗಳು ಹಚ್ಚ ಹಸುರಿನಿಂದ ಸಮೃದ್ಧವಾಗಿರುವಂತೆ ಮಾಡಬಹುದು. ಹೊಸ ಭರವಸೆಗಳನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಧಪತನವನ್ನು, ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡಹಬಹುದು. ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಭವಿಷ್ಯದ ಹೊಂಗನಸನ್ನು ಕಾಣಬಹುದು. ಹೀಗೆ ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ವಾಕ್ಯ, ಪ್ರೀತಿಯ ಹಣತೆಯ ಹಚ್ಚೋಣ. ಆಯ್ಕೆ: ಈ ಸಾಲನ್ನು GS ಶಿವರುದ್ರಪ್ಪ ವಿರಚಿತ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಎಲ್ಲೆಲ್ಲೂ ಆಗಾಗ ಸಂಭವಿಸುತ್ತಿರುವ ಅಹಿತಕರ ಘಟನೆಗಳಿಂದ ಅಶಾಂತಿ, ಅಸಹನೆ, ಭಯ ಎಂಬ ಕಗ್ಗತ್ತಲೆ ಆವರಿಸಿದೆ. ಆದ್ದರಿಂದ ಪ್ರೀತಿಯ ಹಣತೆಯ ಹಚ್ಚಿ ಅದರ ಬೆಳಕಿನಲ್ಲಿ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಿದೆ ಎಂದು ಪ್ರೀತಿಯ ಮಹತ್ವವನ್ನು ಸಾರುವ ಸಂದರ್ಭದಲ್ಲಿ ಕವಿಯು ಓದುಗರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಪ್ರೀತಿಯ ಮಹತ್ವವನ್ನು ಇಲ್ಲಿ ಸಾರಿದ್ದಾರೆ. ಎರಡನೆಯ ವಾಕ್ಯ, ಮುಂಗಾರಿನ ಮಳೆಯಾಗೋಣ. ಆಯ್ಕೆ: ಈ ಸಾಲನ್ನು GS ಶಿವರುದ್ರಪ್ಪ ವಿರಚಿತ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕೆರೆ, ಕಟ್ಟೆ, ಬಾವಿಗಳಿಗೆ, ಗಿಡ, ಮರ, ಬಳ್ಳಿಗಳಿಗೆ ಹಾಗೂ ಸಕಲ ಜೀವರಾಶಿಗಳಿಗೆಲ್ಲ ಚೈತನ್ಯ ತುಂಬುವ ಮುಂಗಾರಿನ ಮಳೆಯಂತೆ ಕಲುಷಿತವಾಗಿರುವ ನದಿ ಜಲಗಳನ್ನು ನಾವು ಸ್ವಚ್ಛಗೊಳಿಸಬೇಕಿದೆ. ನಾವೆಲ್ಲರೂ ಸೇರಿ ಜಲ ಮಾಲಿನ್ಯವನ್ನು ತಡೆಗಟ್ಟಬೇಕು ಎಂಬ ಸಂಕಲ್ಪ ಕೈಗೊಳ್ಳಬೇಕು ಎಂದು ಕವಿ ಓದುಗರಿಗೆ ಸೂಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು ಎಂದು ಹೇಳಿರುವ ಮಾತು ಇಂದಿನ ಸಮಾಜಕ್ಕೆ ನೀತಿಪಾಠವಾಗಿದೆ.
ಮುಂದಿನ ಪ್ರಶ್ನೆ, ಹೊಸ ಭರವಸೆಗಳ ಕಟ್ಟೋಣ. ಆಯ್ಕೆ: ಈ ಸಾಲನ್ನು GS ಶಿವರುದ್ರಪ್ಪ ವಿರಚಿತ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಮಾಜದಲ್ಲಿ ಕ್ರೂರಿಗಳ ಕ್ರೌರ್ಯಕ್ಕೆ ಬಲಿಯಾಗಿ ಮಾನಸಿಕವಾಗಿ ಕುಸಿದು ಹೋದವರನ್ನು, ಬಲ್ಲಿದರ ತುಳಿತದಿಂದ ಕೆಳಗೆ ಬಿದ್ದವರನ್ನು, ಕಡು ಬಡವರನ್ನು ಮೇಲೆಬ್ಬಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬಬೇಕು. ಈ ಮೂಲಕ ಪರೋಪಕಾರ ಕಾರ್ಯದಲ್ಲಿ ನಾವು ತೊಡಗಬೇಕು ಎಂಬ ಸಂಕಲ್ಪವನ್ನು ಸೂಚಿಸುವ ಸಂದರ್ಭದಲ್ಲಿ ಕವಿ ಓದುಗರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಇಲ್ಲಿ ಕವಿಯು ಪರೋಪಕಾರ ಧರ್ಮವನ್ನು ಸಾರಿದ್ದಾರೆ. 4ನೇ ವಾಕ್ಯ, ಹೊಸ ಎಚ್ಚರದಳು ಬದುಕೋಣ. ಆಯ್ಕೆ: ಈ ಸಾಲನ್ನು GS ಶಿವರುದ್ರಪ್ಪ ವಿರಚಿತ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭಯ ಸಂಶಯದಿಂದ ಕಂದಿದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತಬೇಕಾದರೆ ಪ್ರತಿಯೊಂದು ತತ್ವವು, ಅಭಿಪ್ರಾಯ, ಆಲೋಚನೆಯು ಪಥಗಳು ಎಂಬ ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕು. ಈ ಮೂಲಕ ಸಾಮರಸ್ಯದಿಂದ ನಾವು ಬಾಳಬೇಕು ಎಂಬ ಸಂಕಲ್ಪ ಕೈಗೊಳ್ಳಬೇಕು ಎಂದು ಕವಿಯು ಓದುಗರಿಗೆ ಸೂಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಸಂಘರ್ಷವಿಲ್ಲದೆ ಸಾಮರಸ್ಯದಿಂದ ಬದುಕುವ ದಾರಿಯನ್ನು ತೋರಿಸಿದ್ದಾರೆ. ಮುಂದಿನ ಭಾಗ, ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಉತ್ತರ: ಎದೆ ತುಂಬಿ ಹಾಡಿದೆನು. 2ನೇ ವಾಕ್ಯ, ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ. ಉತ್ತರ: ಹಣತೆಯ. 3ನೇ ವಾಕ್ಯ, GS ಶಿವರುದ್ರಪ್ಪನವರು ಡ್ಯಾಶ್ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಉತ್ತರ: ದಾವಣಗೆರೆಯಲ್ಲಿ. ಮುಂದಿನ ಭಾಗ, ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. 1ನೇ ಪದ್ಯಭಾಗ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಇನ್ನೊಂದು ಪದ್ಯಭಾಗ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಮುಂದಿನ ಭಾಗ, ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ನಿಲ್ಲಿಸು, ನಿಲ್ಲು, ನಡೆಸು, ನಡೆ, ಹಚ್ಚುವುದು, ಹಚ್ಚು, ಮುಟ್ಟೋಣ, ಮುಟ್ಟು, ಕಟ್ಟುವುದು, ಕಟ್ಟು, ಆಗೋಣ, ಆಗು. ಮುಂದಿನ ಭಾಗ, ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಪ್ರೀತಿಯ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಅ. ಬಿರುಗಾಳಿಗೆ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಗೆ. ಜಲಕ್ಕೆ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಖೆ. ಬಿದ್ದುದನ್ನು, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಅನ್ನು. ಮುಂದಿನ ಭಾಗ, ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ. ಸಂಶಯದೊಳ್, ಒಳ್ ಅಂದರೆ ಸಪ್ತಮಿ ವಿಭಕ್ತಿ. ಜಲದಿಂ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಇಂ, ತೃತೀಯ ವಿಭಕ್ತಿ ಪ್ರತ್ಯಯ. ಮರದತ್ತಣಿಂ, ಇಲ್ಲಿರುವ ವಿಭಕ್ತಿ ಪ್ರತ್ಯಯ
ಅತ್ತಣಿಂ ಪಂಚಮಿ ವಿಭಕ್ತಿ ಪ್ರತ್ಯಯ. ರಾಯಂಗೆ ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಮುಂದಿನ ಭಾಗ. ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ರೂಪಗಳನ್ನು ಬರೆಯಿರಿ. ಹಾಡು ವಿದ್ಯಾರ್ಥಕ ಹಾಡಲಿ, ನಿಷೇಧಾರ್ಥಕ ಹಾಡನು, ಸಂಭಾವನಾರ್ಥಕ ಹಾಡಿಯಾನು. ನೋಡು ನೋಡಲಿ, ನೋಡಳು, ನೋಡಿಯಾನು. ಕಟ್ಟು ಕಟ್ಟಲಿ, ಕಟ್ಟರು, ಕಟ್ಟಿಯಾರು. ಕೇಳು ಕೇಳಲಿ, ಕೇಳಿಯಾನು, ಕೇಳಿಯಾರು. ಓಡು ಓಡಲಿ, ಓಡಲು, ಓಡಿಯಾಳು. ಓದು ಓದಲಿ, ಓದರು, ಓದಿಯಾರು. ಬರೆ ಬರೆಯಲಿ, ಬರೆಯನು, ಬರೆದಾನು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.